ಹೆಲೋ ಸ್ಟೂಡೆಂಟ್ಸ್. ಸೊ ನಾಳೆಯಿಂದ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಒಂದು ಸ್ಟಾರ್ಟ್ ಆಗ್ತಿದೆ. ಸೊ ನಾಳೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂತಹ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್, ಬ್ಲೂ ಪ್ರಿಂಟು ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೀವೀಗ ಸ್ಕ್ರೀನ್ ಮೇಲೆ ಒಂದು ಸ್ಲೈಡನ್ನು ನೋಡ್ತಿದ್ರ. ಸೊ ಇದರಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು, ಸೊ ಒಟ್ಟು ಎಷ್ಟು ಅಂಕಗಳಿಗೆ ಕೇಳಿರ್ತಾರೆ, ಸೊ ನೀವು ಉತ್ತರಿಸಿ ಎಷ್ಟು ಅಂಕವನ್ನು ಪಡ್ಕೋಬೋದು. ಸೊ ಇದನ್ನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಲೈಡನ್ನು ನೀಟಾಗಿ ತಿಳ್ಕೊಳ್ಳಿ. ಓಕೆನಾ? ಸೊ ಇದರ ಮುಖಾಂತರನೂ ಸಹ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ಅಂತಂದರೆ ಕ್ವಶನ್ ಪೇಪರಿಂದನೂ ಸಹ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಅದನ್ನು ಸಹ ನಾನು ಹೇಳ್ಕೊಡ್ತೇನೆ. ಆ್ಯಂಡ್ ಮೇನ್ ಆಗಿ ಸೊ ನಾಳೆ ಎಕ್ಸಾಮ್ ಬರೆಯುವಾಗ ಎಕ್ಸಾಮಲ್ಲಿ ಯಾವ್ಯಾವ ರೂಲ್ಸನ್ನು ಫಾಲೋ ಮಾಡಬೇಕು ಆ್ಯಂಡ್ ಯಾವ ರೀತಿ ಒಂದು ಮೇನ್ ಇರುತ್ತಲ್ಲ ಅದನ್ನು ಅಟೆಂಡ್ ಮಾಡಬೇಕು, ಅದನ್ನು ನಾವು ತಿಳ್ಕೊತಾ ಹೋಗೋಣ. ಸೊ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಈ ವರ್ಷ 3 ಬ್ಲೂ ಪ್ರಿಂಟ್ಸ್ಗಳನ್ನು, 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಅಷ್ಟನ್ನು ಓದ್ಕೊಂಡ್ರೆ ಪಾಸ್ ಆಗ್ಬೋದು ಅನ್ನೋದು ತಪ್ಪಾಗುತ್ತೆ. ಅದನ್ನು ಮಾತ್ರ ನೀವು ನಂಬ್ಕೊಂಡು ಹೋಗಬಾರ್ದು. ಯಾಕೆಂತಂದರೆ ಕೆಲವೊಮ್ಮೆ ಖಂಡಿತವಾಗ್ಲೂ 15 ಮಾರ್ಕ್ಸ್, 16 ಮಾರ್ಕ್ಸ್ಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಅದು ಯಾವಾಗ ಕೆಲವೊಮ್ಮೆ ಮಾತ್ರ. ಸೊ ಖಂಡಿತವಾಗ್ಲೂ ರಿಪೀಟ್ ಆಗೇ ಆಗುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ಹೇಗೆ ಹೇಳ್ಬೋದು ಅಂತಂದರೆ ಮೆಥಡ್ ಇರುತ್ತಲ್ಲ ಅದು ರಿಪೀಟ್ ಆಗಿ ಬರ್ಬೋದು, ಅಥವಾ ಸೇಮ್ ಕ್ವಶನನ್ನು ಡಿಫ್ರೆಂಟ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಮಾಡೆಲ್ ಕ್ವಶನ್ ಪೇಪರ್ ಇರ್ತಕ್ಕಂತಹ ಕ್ವಶನನ್ನೇ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದಕ್ಕೆಲ್ಲ ಖಂಡಿತವಾಗ್ಲೂ ನೀವು ಪ್ರಿಪೇರ್ ಆಗಿನೇ ಹೋಗ್ಬೇಕಾಗತ್ತೆ. ಸೊ ಇದ್ರ ಮೇಲೇ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರ, ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದಿದೆಲ್ಲ ಅದರ ನೀಲಿ ನಕ್ಷೆ ಮೀನ್ಸ್ ಬ್ಲೂ ಪ್ರಿಂಟ್ ಇದು. ಓಕೆನಾ? ಸೊ ಬ್ಲೂ ಪ್ರಿಂಟನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಈ ಹಿಂದೆನೇ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಿದ್ದೀನಿ. ಸೊ ಯಾವ ರೀತಿ ಅಂತಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ತಗೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಈ ಬ್ಲೂ ಪ್ರಿಂಟ್ ಆಧಾರದ ಮೇಲೆ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ರ, 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರ, 4 ಮಾರ್ಕ್ಸ್ ಕ್ವಶನ್ ಕೇಳಿದ್ರ, ಇದನ್ನು ಆ ಒಂದು ಚಾಪ್ಟರ್ನ ಪಕ್ಕದಲ್ಲಿ ಬರ್ಕೊತಾ ಹೋಗಿ. ಸೊ ಆ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳೋದ್ರ ಮುಖಾಂತರ ನೀವು ಪಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 1. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಮಾರ್ಕ್ಸ್ಗೆ ನೀವು ಆನ್ಸರನ್ನು ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಸಮಯ 3 ಗಂಟೆಗಳು ನಿಮಗೆ ಕಾಲಾವಕಾಶ ನೀಡಿರ್ತಕ್ಕಂಥದ್ದು. ಆ್ಯಂಡ್ ಒಂದು ಸೂಚನೆ ಇದೆ, ಆ ವಿಭಾಗದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರವನ್ನೇ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಮೀನ್ಸ್ ಫಸ್ಟ್ ಮೇನ್ ಇದೆ ನೋಡಿ ಇಲ್ಲಿ. ಓಕೆನಾ? ಸೊ ಅದರಲ್ಲಿ ನೀವು ಫಸ್ಟ್ ಯಾವ ಆನ್ಸರ್ ಬರೀತೀರೋ ಅದನ್ನೇ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ 10 ಕ್ವಶನ್ ಇರುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್. 10 × 1 10 ಮಾರ್ಕ್ಸ್ಗೆ ನೀವು ಉತ್ತರವನ್ನು ಬರೀಬೇಕಾಗಿರುತ್ತೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರ ಆ ಒಂದು ಸ್ಲೈಡನ್ನು. ಓಕೆನಾ? ಸೊ ಇದೆಲ್ಲ ಚೂಸ್ ದ ಕರೆಕ್ಟ್ ಆನ್ಸರ್. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ ಇರುತ್ತೆ. ಫಸ್ಟ್ ಯಾವ್ದು ಬರೀತಿರೋ ಅದನ್ನೇ ಕನ್ಸಿಡರ್ ಮಾಡಲಾಗುತ್ತೆ. ಅಂತಂದ್ರೆ ಈಗ ನೀವು ಫಸ್ಟ್ ಅಂತ ಬರೆದ್ಬಿಟ್ಟು ಮೀನ್ಸ್ ಕ್ವಶನ್ ನಂಬರ್ ಹಾಕಿರ್ತೀರಾ. ಸೊ ಅದಕ್ಕೆ ಒಂದು ಉತ್ತರವನ್ನು ಬರೆದಿರ್ತೀರ, ಬಟ್ ಅದು ರಾಂಗ್ ಅಂತ ಗೊತ್ತಾದ್ಮೇಲೆ ಅದನ್ನು ಸ್ಕ್ರ್ಯಾಚ್ ಮಾಡಿದೆ. ಸೊ ನೆಕ್ಸ್ಟ್ ಅದೇ ಕ್ವಶನ್ ನಂಬರ್ ಹಾಕ್ಬಿಟ್ಟು ಬೇರೆ ಆನ್ಸರ್ ಬರೆದ್ರೆ ನೀವು ಫಸ್ಟ್ ಯಾವ್ದು ಬರೆದಿರ್ತೀರೋ ಅದನ್ನೇ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಮೈನಲ್ಲಿ 5 × 1 5 ಮಾರ್ಕ್ಸ್ಗಿರುತ್ತೆ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಮೀನ್ಸ್ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ಕರೆಯಲಾಗುತ್ತೆ. ಮೀನ್ಸ್ ಅಲ್ಲ ಆನ್ಸರ್ ಕೊಟ್ಟಿರ್ತಾರೆ, ನೀವು ಜಸ್ಟ್ ಅದಕ್ಕೆ ಯಾವುದು ಸೂಕ್ತವಾಗಿರುತ್ತೆ. ಸೊ ಇದನ್ನು ಎಲ್ಲಿ ನೀವು ತಿಳ್ಕೊಬೋದು ಅಂತಂದರೆ, ಸೊ ಕೆಲವೊಮ್ಮೆ ನಿಮ್ಮ ಟೀಚರ್ಸ್ಗಳೇ ಹೇಳಿರ್ತಾರೆ, ಇಲ್ಲ ಅಂತಂದರೆ ಪಾಠ ಓದುವಾಗ ಒಂದು ಲೈನ್ ಇರುತ್ತಲ್ಲ, ಸೊ ಅದ್ರ ಮುಖಾಂತರ ಸಹ ಕೇಳಿರ್ತಾರೆ. ಸೊ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. 5 × 1 = 5 ಮಾರ್ಕ್ಸ್ಗಿರುತ್ತೆ. ಸೊ ಹೊಂದಿಸಿ ಬರೀತಕ್ಕಂಥದ್ದು. ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ, ಐಡಿಯಾ ಇರುತ್ತೆ. ಸೊ ಮೋಸ್ಟ್ ಆಫ್ ಆಲ್ ಕೇಳ್ತಕ್ಕಂಥದ್ದೇ ಕವಿ ಪರಿಚಯಲ್ಲಿ. ಓಕೆನಾ? ಅಥವಾ ಅವರ ಅಂಕಿತ ನಾಮ. ಸೊ ಈ ರೀತಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ 3 ಮಾಡೆಲ್ ಕ್ವಶನ್ ಪೇಪರ್ ಇರ್ತಕ್ಕಂತಹ ಹೊಂದಿಸಿ ಬರೆಯೋದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆ ಕೇಳಿದರೆ, ಸೊ ಫಸ್ಟ್ ಮೇನಲ್ಲಿ 3, ಎರಡನೇ ಮೇನಲ್ಲಿ 2 ಉತ್ತರಿಸಬೇಕು. ಸೊ ನೆಕ್ಸ್ಟ್ ಇದರಲ್ಲೇ 2-3 ವಾಕ್ಯದಲ್ಲಿ ಉತ್ತರಿಸಬೇಕು, ಬಟ್ 3 ಪ್ರಶ್ನೆಗಳನ್ನು ಯಾವುದಾದ್ರೂ ಉತ್ತರಿಸಬೇಕು. 3 × 2 = 6 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಈ ವಿಭಾಗದಲ್ಲಿ ಸಬ್ಮೇನಲ್ಲಿ ನೋಡಿದ್ರೆ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಸೊ 2 × 3 = 6 ಮಾರ್ಕ್ಸ್ಗಿರುತ್ತೆ. ಸೊ 3 ಮಾರ್ಕ್ಸ್ಗೆ ಸಂದರ್ಭ ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಮೇನಲ್ಲಿ ಯಾವುದಾದ್ರು ಒಂದು ಸಂದರ್ಭಕ್ಕೆ ಉತ್ತರಿಸಬೇಕು. ಅದಾದಮೇಲೆ ನೆಕ್ಸ್ಟ್ ಮೇನಲ್ಲಿ ಒಂದು ವಾಕ್ಯದ ಸಂದರ್ಭ, ಅದೇ ಸೇಮ್ ಒಂದು ಸಂದರ್ಭಕ್ಕೆ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಸಂದರ್ಭ ಯಾವ ರೀತಿ ಬರೀಬೇಕು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆನಾ? ಸೊ ಈ ರೀತಿ ಇರುತ್ತೆ. ಸೊ ಸಂದರ್ಭ 3 ಮಾರ್ಕ್ಸ್ಗಿರುತ್ತೆ. ಯಾರು ಸಹ ಮಿಸ್ ಮಾಡ್ಕೋಬೇಡಿ.
ಅದರಲ್ಲಿ 3 ಸ್ಟೆಪ್ಸ್ ಇರುತ್ತಲ್ಲ ಅಷ್ಟನ್ನು ಮಾತ್ರ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಮೇಯ್ನಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 2 × 4 = 8 ಮಾರ್ಕ್ಸ್. ಸೊ ಯಾವುದಾದ್ರೂ 2ಕ್ಕೆ ಮಾತ್ರನೇ ನೀವು ಇಲ್ಲಿ ಆನ್ಸರ್ನ ಬರೀಬೇಕು. ಇದನ್ನು ತಿಳ್ಕೊಳ್ಳಿ. ಫಸ್ಟೇ ನೀವು ಎಕ್ಸ್ಟ್ರಾ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಹೋಗಲೇಬೇಡಿ. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟು. ಮೇನ್ ನೀವು ಪಾಸ್ ಆಗೋದಕ್ಕೆ ಆ್ಯಂಡ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಂಪ್ಲೀಟಾಗಿ ಬರೆದು ಬಿಡಿ. ಅದಾದಮೇಲೆ ಟೈಮ್ ಇದ್ದರೆ ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗಬೇಕು. ಸೊ ಈ ರೀತಿಯೇ ಮಾಡಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಸೊ ಅದೇ ನೆಕ್ಸ್ಟ್ ಮೇಯ್ನಲ್ಲಿ ಭಾಷಾಭ್ಯಾಸ. ಸೊ ಭಾಷಾಭ್ಯಾಸ ಅಷ್ಟೇ 4 × 2 = 8 ಮಾರ್ಕ್ಸ್ ಅಂತಂದರೆ ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತಷ್ಟೆ. ಓಕೆನಾ? ಸೊ ನೋಡ್ಕೋಬೇಕು ಆ್ಯಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನನ್ನ ಬರೀಬೇಕು ಇದನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಓಕೆನಾ? ಸೊ ಇದನ್ನು ಅಷ್ಟೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 4 ಮಾರ್ಕ್ಸ್ಗೆ ಇರುತ್ತೆ ಪ್ರಬಂಧ. ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ. ಪತ್ರ ಆ್ಯಂಡ್ ಪ್ರಬಂಧ ಮತ್ತು ಸಂದರ್ಭ ಆ್ಯಂಡ್ ವ್ಯಾಕರಣ. ಸೊ ಇಷ್ಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಯಾವ ರೀತಿ ಬರೀಬೇಕಂತ ಹೇಳಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇದು ಮಾಡೆಲ್ ಕ್ವಶನ್ ಪೇಪರ್ 1 ಅಷ್ಟೇ. ಇನ್ನೂ ಮಾಡೆಲ್ ಕ್ವಶನ್ ಪೇಪರ್ 2 ಇದೆ, ಮಾಡೆಲ್ ಕ್ವಶನ್ ಪೇಪರ್ 3 ಇದೆ. ಮಾಡೆಲ್ ಕ್ವಶನ್ ಪೇಪರ್ 2ರ ನೀಲಿ ನಕ್ಷೆ ಇದೆ, ಮಾಡೆಲ್ ಕ್ವಶನ್ ಪೇಪರ್ 3ರ ನೀಲಿ ನಕ್ಷೆ ಇದೆ. ನಾನೀಗ ಒಂದೊಂದಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಎಲ್ಲವನ್ನು ಸಹ ನೋಟ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಇದ್ದರೆ ಆದಷ್ಟು ಓದ್ತೀರಿ. ಓಕೆನಾ? ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ಇದು ಮಾಡೆಲ್ ಕ್ವಶನ್ ಪೇಪರ್ 2ರ ನೀಲಿ ನಕ್ಷೆ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಗಲೇ ನಾನು ಹೇಳಿದೆ ಸೊ ಯಾವ ರೀತಿ ಮಾಡೆಲ್ ಕ್ವಶನ್ ಪೇಪರ್ಗಳ ನೀಲಿ ನಕ್ಷೆನ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಟೆಕ್ಸ್ಟ್ ಬುಕ್ ತಗೊಂಡು ಆರಾಮಾಗಿನೇ ನೀವು ಅದರಲ್ಲಿ ಓದ್ಕೋಬೋದು. ಓಕೆನಾ? ಸಮ್ ಫಿಕ್ಸ್ಡ್ ಕ್ವಶನ್ಸ್ ಇದೆ ನನ್ನ ಹತ್ರ, ಅದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಈ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಸೊ ಜೊತೆಗೇನೆ ಈ ಹಿಂದೆ ಕೇಳಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರ್ಸ್ ಮೀನ್ಸ್ ಲಾಸ್ಟ್ ಇಯರ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇತ್ತಲ್ವಾ, ಸೊ ಅದನ್ನು ಸಹ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಟೆನ್ಷನ್ ಬೇಡ, ನಾನು ಆದಷ್ಟು ಬೇಗ ನಿಮಗೆ ಅದನ್ನು ಸಹ ನೀಡ್ತೀನಿ. ಆ್ಯಂಡ್ ಲಾಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸು ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ ಸೊ ಖಂಡಿತವಾಗ್ಲೂ ನೀವು ಪಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈ ಹಿಂದಿನ ವರ್ಷದ್ದು ಈ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ಸು ಆ್ಯಂಡ್ ಹಿಂದಿನ ವರ್ಷ ಬೋರ್ಡ್ ಕ್ವಶನ್ ಪೇಪರ್ಸು ಎಲ್ಲವನ್ನು ಸಹ ಕಲೆಕ್ಟ್ ಮಾಡಿಕೊಂಡು ಸೊ ಪ್ರಿಪೇರ್ ಆದರೆ ಖಂಡಿತವಾಗ್ಲೂ ನೀವು ಪಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರುತ್ತೆ. ಅದು ಈ ವರ್ಷನೂ ಸಹ ರಿಪೀಟ್ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಓಕೆನಾ? ಸೊ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ಗಳನ್ನೆಲ್ಲ ಒಂದು ಕಡೆ ಬರ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗ್ತೀರಿ. ಆ್ಯಂಡ್ ಮೊದಲನೇದೇ ಲ್ಯಾಂಗ್ವೇಜ್ ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ನಿಮ್ಮ 100% ಕೊಡಿ ಆ್ಯಂಡ್ ತುಂಬ ಈಸಿ ಇರುತ್ತೆ. ಓಕೆನಾ? ಏನು ತುಂಬ ಟಫ್ ಏನು ಇರೋದಿಲ್ಲ. ಆ್ಯಂಡ್ ಆನ್ಸರ್ ಶೀಟನ್ನು ಯಾವ ರೀತಿ ಮೊದಲಿಗೆ ಫಿಲಪ್ ಮಾಡೋದು ಅದನ್ನು ಹೇಳ್ಕೊಡ್ತಾರೆ. ಸೊ ಅಲ್ಲಿರ್ತಕ್ಕಂತಹ ಇನ್ವಿಜಿಲೇಟರೇ ಹೇಳ್ಕೊಡ್ತಾರೆ. ಓಕೆನಾ? ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ. ಮತ್ತು ನಿಮ್ಗೆ ಏನಾದರೂ ಡೌಟ್ ಬಂದರೆ ಖಂಡಿತವಾಗ್ಲೂ ಓಕೆನಾ ಸೊ ಅಲ್ಲಿರ್ತಕ್ಕಂತಹ ಇನ್ವಿಜಿಲೇಟರನ್ನು ಕೇಳಬೇಕಾಗತ್ತೆ. ಬಿಕಾಸ್ ಏನಾದರೂ ಮಿಸ್ಟೇಕ್ ಆದರೆ ಮತ್ತು ರಿಸಲ್ಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನೇ ಮಿಸ್ಟೇಕ್ ಆದರೂ ಖಂಡಿತವಾಗ್ಲೂ ಕೇಳಿ, ಅವರು ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾರೆ. ಓಕೆನಾ? ಸೊ ಇಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿತ್ತು. ಓಕೆನಾ? ಆ್ಯಂಡ್ ಮೇಯ್ನಾಗಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ. ಸೊ ಅದು ಏನಂತಂದರೆ, ಈಗ ವಿದ್ಯಾರ್ಥಿಗಳು ಆನ್ಸರ್ನ ಬರೀತಿರ್ತೀರಲ್ವಾ, ಸೊ ತುಂಬ ಜಾಸ್ತಿ ಬರೀತಾರೆ. 2 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅಷ್ಟನ್ನೇ ಬರೀರಿ, 3 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅಷ್ಟನ್ನೇ ಬರೀರಿ, ಮತ್ತು 4 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅಷ್ಟನ್ನೇ ಬರೀರಿ. ಓಕೆನಾ? ಸೊ ತುಂಬ ಪೇಜ್ಗಟ್ಟಲೆ ಬರೀತಾ ಹೋಗ್ತೀರಾ. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಟೈಮ್ ಸಾಕಾಗೋದಿಲ್ಲ. ನೀವು ಐದರ ಪ್ರಬಂಧ ಬಿಡಬೇಕು, ಇಲ್ಲ ಅಂತಂದರೆ ಲೆಟರ್ ರೈಟಿಂಗ್ ಇದನ್ನು ಬಿಡಬೇಕಾಗತ್ತಾ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಟೈಮ್ ವೇಸ್ಟ್ ಮಾಡಿದ್ರೆ ಲಾಸ್ಟಲ್ಲಿ ನಿಮಗೆ ಟೈಮ್ ಇರೋದಿಲ್ಲ ಆನ್ಸರ್ನ ಬರೆಯೋದಕ್ಕೆ. ಅದಕ್ಕೋಸ್ಕರ ಎಷ್ಟು ಬರೀಬೇಕು, 2 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, 2 to 3 ಲೈನ್, ಮ್ಯಾಕ್ಸಿಮಮ್ ಅಂತಂದರೆ 4 ಲೈನ್ಸ್ ಅಷ್ಟೇ ಬರೀಬೇಕು, ಜಾಸ್ತಿ ಬರೆಯೋದಕ್ಕೆ ಹೋಗ್ಬೇಡಿ. ಓಕೆ? ನಿಮ್ಗೆ ಗೊತ್ತಿದ್ರೆ ಆನ್ಸರು ಬರ್ಕೋಂತ ಇದ್ದೋಗ್ತೀರಾ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟನ್ನೇ ಬರೀರಿ. ಆ್ಯಂಡ್ ಲಾಸ್ಟ್ಲಿ ಪ್ರಬಂಧಕ್ಕೂ ಅಷ್ಟೇ. ಓಕೆನಾ? ಸೊ ಎಷ್ಟು ಬರೀಬೇಕು ಅಷ್ಟನ್ನೇ ಬರೀರಿ. ಪತ್ರನೂ ಅಷ್ಟೇ, ಏನು ಮ್ಯಾಟರ್ ಇರಬೇಕು ಅಷ್ಟನ್ನೇ ಇದ್ದರೆ ಸಾಕಾಗತ್ತೆ. ಓಕೆನಾ? ಸೊ ಈ ಸ್ಟೆಪ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾನು ಯಾವ ಮಾಹಿತಿ ತಿಳಿಸಿದ್ದೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಟೈಮ್ ವೇಸ್ಟ್ ಮಾಡಬೇಡಿ, ಓದ್ತೀರಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.